Hello everyone, my name is Dr. Gurumurthy. ಇವತ್ತಿನ ವಿಡಿಯೋ ಪ್ರೊಫೆಷನ್, ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು PGBPನಲ್ಲಿ ಪ್ರಾಫಿಟ್ ಆ್ಯಂಡ್ ಗೇನ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ 3ನೇ ಹೆಡ್ಡಲ್ಲಿ ನಾವು ಬಿಸ್ನೆಸ್ಸನ್ನು ಇಲ್ಲಿವರೆಗೂ ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಇನ್ನು ಮುಂದೆ ಪ್ರೊಫೆಷನನ್ನು ಡಿಸ್ಕಸ್ ಮಾಡಿ. ಈಗ ಪ್ರೊಫೆಷನ್ ಅಂದರೆ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರೊಫೆಷನ್ ಒಂದು ಸೆಕೆಂಡ್ ನಾವು ರಿಕಾಲ್ ಮಾಡ್ಕೊಳ್ಬೇಕಂದ್ರೆ ಇಟ್ ಈಸ್ ಎ ಆಕ್ಯುಪೇಷನ್, ಇಂಟೆಲೆಕ್ಚುವಲ್ ಸ್ಕಿಲ್ and expertise knowledge acquired by a person employed in occupations and earning a livelihood. This is known as profession. ಅಂದರೆ ಅವನು ಎಕ್ಸ್ಪರ್ಟಿಯನ್ನು ಮತ್ತು ಟೆಕ್ನಿಕಲ್ ಸ್ಕಿಲ್ಲನ್ನು ಅವನು ಪಡ್ಕೊಂಡಿರಬೇಕು, ಅದಕ್ಕೂ ಪ್ರೂಫ್ ಇರಬೇಕು. ಎಕ್ಸಾಂಪಲ್ ನಾವು ಹೇಳ್ತೀವಿ, ಡಾಕ್ಟರ್ ಈಸ್ ಎ ಪ್ರೊಫೆಷನ್, ಲಾಯರ್ ಈಸ್ ಎ ಪ್ರೊಫೆಷನ್, ಅಕೌಂಟೆಂಟ್ ಈಸ್ ಎ ಪ್ರೊಫೆಷನ್. ಈ 3 ಏರಿಯಾದಲ್ಲೂ ಕೂಡ ನಾವು ಒಂದೊಂದು ವಿಡಿಯೋ ಮಾಡ್ತೀನಿ. ಹಾಗೆಯೇ ಸಂಬಂಧಪಟ್ಟಂಗೆ ಒಂದೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ. ಈಗ ಹೇಗೆ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ನಲ್ಲಿ ಪ್ರಾಫಿಟನ್ನು ಅಸರ್ಟೈನ್ ಮಾಡಬೇಕು ಅಂದರೆ, ಪ್ರಾಫಿಟ್ ಏನು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮಾಡಿದ್ವಲ್ಲ, ಏನು ನೆಟ್ ಪ್ರಾಫಿಟ್ಟು ಪ್ಲಸ್ ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲೇನು ಮಾಡ್ತೀವಿ ಅಂದರೆ, ಆ ಪ್ರೊಫೆಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ರಿಸಿಪ್ಟನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಡಾಕ್ಟರು ಅವನ ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಆ್ಯಡ್ ಮಾಡ್ತೀವಿ. ವಿಸಿಟಿಂಗ್ ಫೀಸ್ ಇರುತ್ತೆ, ಆ್ಯಡ್ ಮಾಡ್ತೀವಿ. ದೆನ್ ಅವನ ರಿಲೇಟಿಂಗ್ ಟು ಏನಾದರೂ ಸರ್ಜಿಕಲ್ ಫೀಸ್ ಇರುತ್ತೆ, ಆ್ಯಡ್ ಮಾಡ್ತೀವಿ. ಹಾಗೆಯೇ ಆ ರೆವಿನ್ಯೂನ ಜನ್ರೇಟ್ ಮಾಡಲಿಕ್ಕೆ ಏನಾದರೂ ಖರ್ಚುಗಳಾಗಿದ್ದಾಗ, ಒಂದು ಆಫೀಸ್ ಓಪನ್ ಮಾಡ್ಕೊಂಡಿರ್ತಾರೆ, ಆಫೀಸಿಗೆ ಅಥವಾ ಹಾಸ್ಪಿಟಲಿಗೆ ರೆಂಟ್ ಕೊಡ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾರೆ, ಅವೆಲ್ಲ ಎಕ್ಸ್ಪೆನ್ಸಸ್ಸನ್ನು ಕಳೆದು ಏನು ದ ಫಿಗರ್ ಅರೈವ್ಡ್ ಆಗುತ್ತೆ, ದಟ್ ಈಸ್ ನೋನ್ ಆ್ಯಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇಲ್ಲಿ ಲಾಯರ್ಸಿಗೂ ಹಾಗೇನೆ, ಅಕೌಂಟೆಂಟಿಗೂ ಹಾಗೇನೆ. ಅಂದರೆ ನಾವೇನು ಮಾಡಬೇಕು, ರಿಸಿಪ್ಟಿಗೆ ಎಕ್ಸ್ಪೆನ್ಸಸ್ಸನ್ನು ಮ್ಯಾಚ್ ಮಾಡ್ತೀವಿ. ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಇವೆರಡೇ ನೆನ್ಪಿಟ್ಕೊಳ್ಬೇಕು. ವಾಟ್ ಎವರ್ ದ ರಿಸಿಪ್ಟ್ ಆನ್ ಒನ್ ಹ್ಯಾಂಡ್ ತಗೊಳ್ತೀವಿ, ಮೈನಸ್ ಪೇಮೆಂಟ್, ದ ರಿಸಲ್ಟೆಡ್ ಈಸ್ ನೋನ್ ಆ್ಯಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಹೌ ಈಸಿ? ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದು 14 ಮಾರ್ಕ್ಸ್ ಕ್ವಶನ್ಗೆ ಬರುತ್ತೆ. ಹಾಗಾಗಿ ಹ್ಯಾವ್ ಯು ಲುಕ್ ಅಟ್ ಇಟ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ನೋಡಿಕೊಂಡ್ರೆ, ಇಲ್ಲಿ ಫಸ್ಟ್ ಡಾಕ್ಟ್ರನ್ನು ತಗೊಳ್ಳೋಣ. ಫಾರ್ಮ್ಯಾಟ್ ಕೊಟ್ಟಿದ್ದೀವಿ. ಫಾರ್ಮ್ಯಾಟ್ ಪ್ರಕಾರ ಅವನಿಗೆ ಯಾವ್ಯಾವ ರೀತಿಯಲ್ಲಿ ಇನ್ಕಮ್ ಬರುತ್ತೆ ಅಂದರೆ, ಆಪರೇಷನ್ ಫೀಸ್, ಕನ್ಸಲ್ಟೇಷನ್ ಫೀಸು, ವಿಸಿಟಿಂಗ್ ಫೀಸು, ಸೇಲ್ ಆಫ್ ಮೆಡಿಸಿನ್ಸು, ಗಿಫ್ಟ್ ರಿಸೀವ್ಡ್ ಫ್ರಮ್ ಪೇಷೆಂಟ್ಸು. ಕೋರ್ಸ್ ಕೆಲವರು ತುಂಬ ಚೆನ್ನಾಗಾದರೆ ಒಂದಷ್ಟು ಗಿಫ್ಟ್ ಕೊಡ್ತಾರೆ, ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್. ಎಕ್ಸಾಮಿನರ್ ಫೀ, remuneration received for writing articles and professional journals, other sundry professional receipt, ಎಲ್ಲದನ್ನು ಕೂಡ ನಾವು ಪ್ರೊಫೆಷನಲ್ಲಿ ತಗೊಳ್ತೀವಿ. ಅದೇ ರೀತಿಯಲ್ಲಿ ಏನೇನು ಪೇಮೆಂಟ್ಸ್ ಹೋಗುತ್ತೆ, ಪ್ರೊಫೆಷನಲ್ ಪೇಮೆಂಟ್ಸ್ಗಳು ಹೋಗ್ತವೆ. ರೆಂಟು, ಲೈಟು, ಸ್ಟಾಫ್ ಸ್ಯಾಲ್ರಿ, ಟೆಲಿಫೋನ್ ಎಕ್ಸ್ಪೆನ್ಸಸ್ಸು, ಕಾಸ್ಟ್ ಆಫ್ ದ ಮೆಡಿಸಿನ್ ಪರ್ಚೇಸ್ ಇರ್ಬೋದು. ಆಮೇಲೆ ಈ ರೀತಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ಕಳ್ಕೊಳ್ಬೇಕು. ಹೀಗೆ ಕಳ್ಕೊಂಡು ಆದಮೇಲೆ ಏನು ರಿಪೋರ್ಟ್ ಆಗುತ್ತೆ, ಆ ರಿಪೋರ್ಟನ್ನೇ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಹಾಗೆ ನೋಡುವಾಗ ಡಿಪ್ರಿಸಿಯೇಷನ್ ಸರ್ಜಿಕಲ್ ಎಕ್ವಿಪ್ಮೆಂಟನ್ನು ನಾವು ಅಲೋ ಮಾಡ್ತೀವಿ. ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಕೊಟ್ಟರೆ ತಗೊಳ್ಳಿಲ್ಲ ಅಂದರೆ 15%. ಡಿಪ್ರಿಸಿಯೇಷನ್ಸ್ ಬುಕ್ಕು ಈಗ ಏನು 40% ಮ್ಯಾಕ್ಸಿಮಮ್ ಅಷ್ಟೇ ತಗೊಳ್ಬೇಕು. ಮೋಟಾರ್ ಕಾರು ನೋಡಬೇಕು, ಅವನು ಪರ್ಸ್ನಲ್ ಆಗ ಮತ್ತು ಓನ್ಲಿ ಪ್ರೊಫೆಷನ್ ಸಂಬಂಧಪಟ್ಟಂಗೆ ಮಾಡಿದಾನ ಅಂತ. ಕೆಲವು ಸಂದರ್ಭದಲ್ಲಿ 50% ಅಂದರೆ, ನೋಡಪ್ಪ ಇನ್ನು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾತ್ರ ಕಳೀತೀವಿ ಅಂತೇಳಿ ಅಷ್ಟು ಮಾತ್ರ ಕಳ್ಕೊಳ್ಳೋಣ, ಪರ್ಸ್ನಲ್ ತೊಗೊಳ್ಳೋಕೆ ಬರೋದಿಲ್ಲ. ದೆನ್ ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಪ್ರೊಫೆಷನ್ಸ್ ಇದ್ದರೆ ಅದನ್ನು ಡಿಡಕ್ಟ್ ಮಾಡಿದರೆ ದಟ್ ಇಸ್ ಕಾಲ್ಡ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಇದು ಮೆಡಿಸಿನ್ಸ್ ಸಂಬಂಧಪಟ್ಟಿದ್ದಾದರೆ. ದೆನ್
ಆಡಿಟ್ರಿಗೆ ಹೇಗೆ ಬರ್ತದೆ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರದ್ದು ಕೂಡ ಹೀಗೇನೆ ಯಾವ ಥರ ಇರುತ್ತೆ ಅಂದರೆ ಆಡಿಟ್ ಫೀಸು, ಇನ್ಸ್ಟಿಟ್ಯೂಷನಲ್ ಫೀಸು, ಎಕ್ಸಾಮಿನರ್ ಫೀಸು ಎಲ್ಲದನ್ನೂ ಆ್ಯಡ್ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಏನೇ ನೀವು ತೋರಿಸಿದ ಹಾಗೆ ಮೆಡಿಕಲ್ ಆ ಥರ ಎಕ್ಸ್ಪೆನ್ಸಸ್ಸನ್ನು ಕೂಡ ಡಿಡಕ್ಟ್ ಮಾಡ್ಕೊಡ್ತೀವಿ. ದೆನ್ ರಿಪೋರ್ಟೆಡ್ ಇನ್ಕಮ್ ಆಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸಿಮಿಲರ್ಲಿ ನಾವು ಅದೇ ರೀತಿಯಲ್ಲಿ ಲಾಯರ್ದು ಕೂಡ ಹಾಗೆ ಮಾಡಬೇಕಾಗುತ್ತೆ. ದಟ್ ಈಸ್ ಲಾಯರ್ದು ಕೂಡ ಸೇಮ್ ಆಗಿ ಆ್ಯಡ್ ಮಾಡ್ಕೊಡ್ತೀವಿ, ಲೆಸ್ ಮಾಡ್ತೀವಿ. ಈಗ ನಾವು ಒಂದು ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ. ಇದು ರಿಲೇಟಿಂಗ್ ಟು ಮೆಡಿಕಲ್ ಪ್ರಾಕ್ಟೀಷನ್ಸ್ ಇರುತ್ತದೆ. ಡಾಕ್ಟರ್ ಹರಿಪ್ರಸಾದ್ ಅಂತ. ವಿಸಿಟಿಂಗ್ ಫೀಸ್ ಇದೆ, ಕನ್ಸಲ್ಟೇಷನ್ ಫೀಸ್ ಇದೆ, ಸೇಲ್ ಆಫ್ ಮೆಡಿಸಿನ್ಸ್ ಇದೆ, ಆಪರೇಷನ್ಸ್ ಥಿಯೇಟರ್ ರೆಂಟ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್. ಅಂದರೆ ಇವೆಲ್ಲವೂ ಕೂಡ ಅವರು ರಿಸಿಪ್ಟ್ ಆಗುತ್ತೆ. ಇವೆಲ್ಲವೂ ಕೂಡ ಅವ್ರದ್ದು ರಿಸಿಪ್ಟ್. ನನಗೆ ಈ ಥರ ಸೋರ್ಸ್ ಬಂದಿದೆ ಅಂತ ಡಿಸ್ಕ್ಲೋಸ್ ಮಾಡ್ಕೊಂಡಿದ್ದಾನೆ. ಹಾಗೆ ಇದಕ್ಕೆಲ್ಲ ಖರ್ಚುಗಳನ್ನು ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ಕ್ಲಿನಿಕ್ ರೆಂಟು, ಸ್ಟಾಫ್ ಸ್ಯಾಲ್ರಿ, ರೆಂಟ್ ಸ್ಟಾಕ್, ಏನು ರೇಟ್ಸು, ಟ್ಯಾಕ್ಸಸ್ ಪೇಮೆಂಟ್ ಆಗಿದ್ದು, ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ದು, ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸು, ಆನ್ಯುವಲ್ ಇರಲಿ ವಾಟ್ ಎವರ್ ದಟ್ ಈಸ್. ಇವಾಗೆಲ್ಲ ಕೂಡ ಮ್ಯಾಕ್ಸಿಮಮ್ ಡಿಪ್ರಿಸಿಯೇಷನ್ ಅಷ್ಟೇ 40%. ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟು, ಮೋಟ್ರ್ ಕಾರ್ ಎಕ್ಸ್ಪೆನ್ಸಸ್ಸು, ಮೆಡಿಕಲ್ ಅಸೋಸಿಯೇಷನ್ ಫೀಸು, ಆಡಿಟ್ ಫೀಸು, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸು, ಒಂದು ಹಬ್ಬಕ್ಕೆ ಪೂಜೆ ಖರ್ಚು ಮಾಡಿದ್ದಾರೆ, ಎಸ್ ಓಕೆ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಸು, ಮೆಡಿಸಿನ್ಸ್ ಪರ್ಚೇಸ್ ಅಂತ ಇದೆ. ಈಗ ಅವ್ನು ಕೇಳಿದ್ದಾನೆ ಎಲ್ಲ ಹೋಗಿ ಒಂದೊಂದೊಂದು 67,000 ರೂಪಾಯಿ ಇದೆ ಅಂತ ಹೇಳಿದ್ವಿ ಬ್ಯಾಲೆನ್ಸ್ ಕ್ಯಾರಿಡೌನ್. ಈಗ ನಾವೇನು ಮಾಡಬೇಕು ಅಂದರೆ ಈ ಬ್ಯಾಲೆನ್ಸ್ ಕ್ಯಾರಿಡೌನ್ ತಗೊಳ್ಳೋಣ. ಒಂದು ಎಲ್ಲ ರಿಸಿಪ್ಟ್ ತಗೊಳ್ತೀವಿ. ಆ ರಿಸಿಪ್ಟ್ ಜನ್ರೇಟ್ ಆಗಲಿಕ್ಕೆ ಅಂದರೆ ಇನ್ಕಮ್ ಬರಲಿಕ್ಕೆ ಖರ್ಚು ಮಾಡಿದ್ದ ಅಂತ. ಈಗ ನಾವು ಭಾಳ ಸರಳವಾಗಿ ಹೇಳಬೇಕಾದ್ರೆ ನಾವು ಒಂದು ಇನ್ಕಮನ್ನು ಜನ್ರೇಟ್ ಮಾಡಲಿಕ್ಕೆ ಏನು ಖರ್ಚು ಮಾಡಿದ್ದೀವಿ, ನಮಗೆ ಬಂದಂಥ ಇನ್ಕಮಲ್ಲಿ ಆ ಖರ್ಚನ್ನು ಕಳೆದ್ರೆ ಉಳಿದಿರೋದೆ ದ್ಯಾಟ್ ಈಸ್ ನೋನ್ ಆಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಈಗ ನೋಡೋಣ, ನಾವು ಒಂದಷ್ಟು ಅಡ್ಜಸ್ಟ್ಮೆಂಟ್ ಹೇಳ್ಕೊಂಡಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಷನ್ ಗಿಫ್ಟ್ ಕೊಟ್ಟಿದ್ದಾರೆ 4,000, ಅದು ಪೇಷಂಟ್ ಅಂತೆ ನಾಟ್ ಇನ್ಕ್ಲೂಡ್ ಅಂತ ಹೇಳಿದ್ರೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಮೋಟ್ರ್ ಕಾರನ್ನು ಅರ್ಧದಷ್ಟು ಪರ್ಸ್ನಲ್ ಯೂಸ್ ಮಾಡಿದ್ದೇನೆ, ಅದನ್ನು ಡಿಡಕ್ಟ್ ಮಾಡಲಿಕ್ಕೆ ಎಷ್ಟು ನಾವು ಅರ್ಧದಷ್ಟು ಮಾತ್ರ ಅಲೋ ಮಾಡ್ತೀವಪ್ಪ. ಪರ್ಸ್ನಲಿಂದ ಇಲ್ಲಿ ಎಕ್ಸ್ಪೆನ್ಸಸ್ಸನ್ನು ನಾವು ತೊಗೊಳ್ಳೋಕ್ಕೆ ಬರೋದಿಲ್ಲ. ಡಿಪ್ರಿಸಿಯೇಷನ್ ಅವರು ಕೊಟ್ಬಿಟ್ಟಿದ್ದಾರೆ, ಕೊಡಲಿಲ್ಲ ಅಂದರೆ 15% ತೊಗೊಳ್ಳೋಕೆ ಹೇಳಿದ್ರು. ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಎ ಬ್ಯಾಂಕ್ ಡೆಪಾಸಿಟ್ ಬಂದಿದೆ, ಅದು ಯಾವುದು ಬ್ಯಾಂಕಿಗೆ ಡೆಪಾಸಿಟ್ ಕೂಡ ಬಂದಿದೆ, ಅದನ್ನು ಕೂಡ ಇದು ರಿಲೇಟಿಂಗ್ ಟು ದಿಸ್ ಆಪರೇಷನ್ ಆದರೆ ಮಾತ್ರ ತಗೊಳ್ಳಿ, ಅದರ್ವೈಸ್ ಇಲ್ಲ. ಆಡಿಟ್ ಫೀ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾನೆ, ಅಪೀಲು, ಇವೆಲ್ಲ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಲೆಟ್ ಇಸ್ ಕ್ಯಾಲ್ಕುಲೇಷನ್ಸ್ ಮಾಡಿ. ಏನೇನಿಂದ ಅವನಿಗೆ ಬಂದಿದೆ? ವಿಸಿಟಿಂಗ್ ಫೀ 80,000, ಕನ್ಸಲ್ಟೇಷನ್ ಫೀಸ್ 65,000, ಸೇಲ್ ಆಫ್ ಮೆಡಿಸಿನ್ಸ್ 45,000 45,000, ಥಿಯೇಟರ್ ರೆಂಟ್ಗಳಿಂದ ಒಂದು 25,000, ಗಿಫ್ಟ್ ಅದು ಆ್ಯಡ್ ಮಾಡಿ ಇರಲಿಲ್ಲ, ಈಗ ಆ್ಯಡ್ ಮಾಡ್ಕೊಳ್ಳಿ. 2,19,000 ಅವನಿಗೆ ರಿಸಿಪ್ಟ್ ಆಗುತ್ತೆ. ಈ 2,19,000 ರಿಸಿಪ್ಟಿಗೆ ಖರ್ಚು ಬಂದಿರ್ತದೆ. ಕ್ಲಿನಿಕ್ ರೆಂಟು ಕಳ್ಕೊಳ್ಳಿ, ಸ್ಯಾಲ್ರಿ, ರೆಂಟ್ ಆ್ಯಂಡ್ ಟ್ಯಾಕ್ಸು, ಎಲೆಕ್ಟ್ರಿಸಿಟಿ, ಬುಕ್ಕಿಗೆ ನೀವು ಹೇಳಿದಂಗೆ ಅವ್ರು ಯಾವುದೇ ಇರಲಿ ಮ್ಯಾಕ್ಸಿಮಮ್ 40% ಡಿಪ್ರಿಸಿಯೇಷನ್ ತಗೊಳ್ಳಿ. ಡಿಪ್ರಿಸಿಯೇಷನ್ ಸರ್ಜಿಕಲ್ ಎಕ್ವಿಪ್ಮೆಂಟು 15% ತಗೊಳ್ಳಿ. ಮೋಟ್ರ್ ಕಾರಲ್ಲಿ 50% ಮಾತ್ರ ಎಕ್ಸ್ಪೆನ್ಸಸ್ ತಗೊಳ್ಳಿ, ಯಾಕಂದರೆ 50% ಒಂದು ಪರ್ಸನಲ್ ತೊಗೊಳ್ಳೋಕೆ ಬರೋದಿಲ್ಲ. ಈಗ ಮೆಡಿಕಲ್ ಅಸೋಸಿಯೇಷನ್ ಮೆಂಬರ್ಶಿಪ್ ತಗೊಳ್ಳಿ, ಆಡಿಟ್ ಫೀ ತಗೊಳ್ಳಿ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ತಗೊಳ್ಳಿ, ದೀಪಾವಳಿ ಎಕ್ಸ್ಪೆನ್ಸಸ್ ತಗೊಳ್ಳಿ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ತಗೊಳ್ಳಿ, ಮೆಡಿಸಿನ್ ಪರ್ಚೇಸಸ್ ತಗೊಳ್ಳಿ. ಇವೆಲ್ಲ ಕೂಡ ಅವನಿಗೆ ಬಿದ್ದಂಥ ಖರ್ಚುಗಳನ್ನು ತೆಗೆದ್ರೆ ಲಾಸೇ ಬಂದಿದೆ. ಸುಮಾರು 29,100 ಲಾಸ್, ನಾಟ್ ಎ ಇನ್ಕಮ್. ನಮಗೆ ಇನ್ಕಮ್ ಬರುತ್ತೋ ಲಾಸ್ ಬರುತ್ತೋ ಇಟ್ ಈಸ್ ಎ ಸೆಕೆಂಡ್ರಿ. ಬಟ್ ನಾವೇನು ಈ ಭಾಳ ಒಂದೇನು ಇನ್ಕಮ್ ಯಾವ ಸೋರ್ಸ್ ಬಂದಿದೆ ಏನಂತ ಕ್ಯಾಲ್ಕುಲೇಟ್ ಮಾಡಿಕೊಡ್ಲಿಕ್ಕೆ ಹೇಳಿದ್ದಾನೆ. ದೆನ್ ವಿ ಹ್ಯಾವ್ ಟು ಫಾಲೋ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ, ರೂಲ್ಸ್ ಪ್ರಕಾರ ಏನು ಮಾಡಬೇಕು ಹಾಗೆ ನಾವು ಮಾಡಿಕೊಡೋಣ. Dr. Puni submit the following particulars. Calculate the income from professional for the assessment year 2021. ಇಲ್ಲಿ ಕೇಳಿದೆ. ಬ್ಯಾಲೆನ್ಸ್ ಶೀಟ್ ಇದೆ, ವಿಸಿಟಿಂಗ್ ಫೀಸ್ ಇದೆ, ಬ್ಯಾಲೆನ್ಸ್ ಬ್ರಾಡೌನ್ ಅಂತ ಕೇಳಿದ್ದಾನೆ, ರಿಸಿಪ್ಟು ಮತ್ತು ಪೇಮೆಂಟ್. ನಾನು ನಿಮಗೆ ಹೇಳಿದ ಹಾಗೆ ರಿಸಿಪ್ಟನ್ನು ಒಂದು ಕಡೆ ಹಾಕೊಳ್ತೀವಿ, ಪೇಮೆಂಟ್ಸ್ಗಳನ್ನು ನಾವು ಅದರಿಂದ ಕಳ್ಕೊಳ್ತಾ ಬರ್ತೀವಿ. ಯಾವ್ಯಾವ ರಿಸಿಪ್ಟ್ ತೊಗೊಳ್ಬೇಕು ಎಲ್ಲ ಹೇಳಿದ್ದೇನೆ ಆಲ್ಮೋಸ್ಟ್. ಅಗ್ರಿಕಲ್ಚರ್ ಇನ್ಕಮು ಅದು ನಮಗೆ ಇಲ್ಲಿ ಬರೋದಿಲ್ಲ, ಎಕ್ಸಾಮ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಡೆಪಾಸಿಟು ಇದು ನಾವು ಇನ್ಕಮ್ ಎಲ್ಲ ಬರೋದಿಲ್ಲ. ಗಿಫ್ಟು ತಗೊಳ್ಳಿ ಪೇಸೆಂಟು. ರೆಂಟ್ ಇನ್ಕಮು HP ಇಂದ ಇಲ್ಲಿ ಬರೋದಿಲ್ಲ. ಲೋನ್ ಫ್ರಮ್ ಬ್ಯಾಂಕ್ ಅದು ಲೋನ್ ತೊಗೊಂಡಿದ್ರೆ ಇದು ಇನ್ಕಮ್ ಅಲ್ಲ, ಆ್ಯಕ್ಚುಲಿ ಅದು ಅಮೌಂಟ್ ಬಂದಿದೆ ಅಂತ ತೋರಿಸಿದ್ದಾರೆ ರಿಸಿಪ್ಟು, ಅದನ್ನು ತೊಗೊಳ್ಳೋಕೆ ಬರೋದಿಲ್ಲ. ಯಾಕಂದರೆ ಬಿಸ್ನೆಸ್ ನಡೆಸ್ಬೇಕಾದ್ರೆ ಹಣ ಬೇಕು, ಸಾಲ ಮಾಡ್ಕೊಂಡಿದ್ದಾರೆ. ಎಕ್ಸ್ಪೆನ್ಸಸ್ಗಳು ಇದ್ದಾವೆ. ಈ ಕಡೆ ಮೆಡಿಸಿನ್ ಪರ್ಚೇಸ್ ಮಾಡಿದ್ದಾರೆ,
ಬುಕ್ಸ್ ಪರ್ಚೇಸ್ ಮಾಡಿದ್ದಾನೆ, ಆಮೇಲೆ ಕಾರು ಅವನು ಪರ್ಚೇಸ್ ಮಾಡಿದ್ದಾನೆ, ಕಾರ್ ಎಕ್ಸ್ಪೆನ್ಸಸ್ ಇದೆ. ಹಿಂಗೆ ಕಾರ್ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಕಾರ್ ತೊಗೊಳಕ್ಕಾಗೋದಿಲ್ಲ, ಎಕ್ಸ್ಪೆನ್ಸಸ್ ಮಾತ್ರ ತೊಗೊಳ್ಬೇಕಾಗುತ್ತೆ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ. ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದಾನೆ ತೊಗೊಳ್ಳಿ, ಅದನ್ನು ಡಿಪ್ರಿಸಿಯೇಷನ್ ತೊಗೊಳ್ಬೇಕಾಗುತ್ತೆ ಕಂಪ್ಯೂಟರ್ ಅಂದ ತಕ್ಷಣ, ಮತ್ತು ಈ ಕೋಸ್ಟ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತೇನೆ, LIC ಪ್ರೀಮಿಯಮು. ದೆನ್ ರೀಪೇಮೆಂಟ್ ಆಫ್ ಲೋನ್ ಇದೆ, ನಾವು ಲೋನು ಮತ್ತು ರೀಪೇಮೆಂಟ್ ಆಫ್ ಲೋನ್ ತೊಗೊಳ್ಬೋದು. ರೀಪೇಮೆಂಟ್ ಆಫ್ ಲೋನ್ ತೊಗೊಳ್ಬೋದು. ಸಾಮಾನ್ಯವಾಗಿ ಇದನ್ನು ಎಕ್ಸ್ಪೆನ್ಸಸ್ಸನ್ನು 25% ಕವರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಅದನ್ನು ಕಳ್ಕೊಡ್ತೀವಿ. ಡಿಪ್ರಿಸಿಯೇಷನ್ 40%, 50 ಆ್ಯಂಡ್ 40 ಕೊಟ್ಟಿದ್ದೇನೆ. 2500 ಗಿಫ್ಟ್ ರಿಸೋರ್ಟ್ ಫ್ರಮ್ ಪೇಷಂಟ್ ಹೂ ನಾಟ್ ರೆಕಾರ್ಡ್ ಇನ್ ದ ಬುಕ್. ಮತ್ತು ಕೊನೆ 2 ವರ್ಷ ರೆಕಾರ್ಡ್ ಮಾಡಿಲ್ಲ, ಅದನ್ನೇನಿಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಆಕೆ ನಿಮ್ಗೆ ಕಷ್ಟ ಆಗೋದಿಲ್ಲ. ವಿಸಿಟಿಂಗ್ ಫೀಸ್ 60 to 500, ಕನ್ಸಲ್ಟೇಷನ್ ಆಯಿತು, ಸೇಲ್ ಆಫ್ ಮೆಡಿಷನ್ನು, ಆಪರೇಟಿಂಗ್ ಚಾರ್ಜಸ್ಸು, ಗಿಫ್ಟ್ ಅನ್ರೆಕಾರ್ಡೆಡ್ ಆ್ಯಡ್ ಮಾಡ್ಕೊಳ್ಳಿ. ಭಾಳ ಈಸಿ ಇದು. ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಟಾಫ್ ಸ್ಯಾಲ್ರಿ ಡಿಡಕ್ಟ್ ಮಾಡ್ಕೊಳ್ಳಿ, ಪರ್ಚೇಸ್ ಆಫ್ ಮೆಡಿಷನ್ ಡಿಡಕ್ಟ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಸಿಟಿದು ಡಿಡಕ್ಟ್ ಮಾಡ್ಕೊಳ್ತೀರಿ. ಡಿಪ್ರಿಸಿಯೇಷನ್ ಮ್ಯಾಕ್ಸಿಮಮ್ 40%. ಬುಕ್ಕು ಕಾರ್ದು ನಾವು ಕಾರ್ ತೊಗೊಳಕ್ಕೆ ಬರೋದಿಲ್ಲ, ಓನ್ಲಿ ಡಿಪ್ರಿಸಿಯೇಷನ್ ಕಾರ್ ತೊಗೊಳ್ಳೋಣ, ಅದರಲ್ಲಿ 75% ಮಾತ್ರ. 2,40,000 15% ಇಂಟು 75 ತಗೊಂಡು ಇಟ್ ಕಮ್ಸ್ ಟು 27,000. ಮೋಟ್ರ್ ಕಾರು ಅದೇ ರೀತಿಯಲ್ಲಿ ನಾವು 3/4 ಮಾತ್ರ ತೊಗೊಳ್ಬೇಕು, ಲೆಸ್ ಮಾಡಬೇಕು, ಉಳಿದಿದೆ. ಯಾಕಂದರೆ ಅವ್ನ ಪರ್ಸನಲ್ ಎಕ್ಸ್ಪೆನ್ಸಸ್ಸನ್ನು ಬರೋದಿಲ್ಲ. ಡಿಪ್ರಿಸಿಯೇಷನ್ ಕಂಪ್ಯೂಟರು 40%, ಮತ್ತು ಕಂಪ್ಯೂಟರ್ ಪರ್ಚೇಸ್ ವ್ಯಾಲ್ಯೂದಾಗಲಿ ತೊಗೊಳೋಂಗಿಲ್ಲ. ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ತೊಗೊಳ್ಬೇಕು. ಲೋನ್ ರೀಪೇಮೆಂಟ್ ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಅಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ತೊಗೊಳ್ಬೇಕಾಗುತ್ತೆ. ಹೋದರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಈಸ್ 1,50,000. ಇದೇ ರೀತಿಯಲ್ಲಿ ಇನ್ನೊಬ್ಬ ಮೆಡಿಷನ್ಸು ಅವ್ರು ಕೊಟ್ಟಿದ್ದಾರೆ. ಇದು ಡಿಫ್ರೆಂಟ್ ಇಯರ್ಸ್ ಕೊಟ್ಟಿದ್ದಾರೆ, 18, 19, 20, 21 ಸರ್ ಕನ್ಸಲ್ಟೇಷನ್ಸು ಹೇಗೆ ಮಾಡಬೇಕು ಅಂತ. ಸಾಮಾನ್ಯ ಇದನ್ನು 2 ಮೆಥಡಲ್ಲಿ ಮಾಡ್ತಾರೆ, ಒಂದು ಕ್ಯಾಶ್ ಬೇಸಿಸ್, ಇನ್ನೊಂದು ಅಪ್ರೂವಲ್ ಬೇಸಿಸ್. ನೋಡೋಣ ನಾವು ಹೇಗೆ ಮಾಡ್ಬೋದು, ಯಾವ ಥರನಾದರೂ ಮಾಡ್ಬೋದು. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಬಟ್ ನಮ್ಮ ರೆಂಟು ಕೂಡ ಅದೇ ರೀತಿಯಲ್ಲಿ ಇದೆ, ಎಲ್ಲ ಆ್ಯಡ್ ಮಾಡ್ಕೊಳ್ಬೇಕು ಅಷ್ಟೇ. ಅಂದರೆ ಹೋದ ವರ್ಷ ಈಗ ಕೊಟ್ಟಿದ್ದಾನೆ ಅಂತ ಅರ್ಥ ಅಷ್ಟೇ. ನೋಡೋಣ, ಇಟ್ ಈಸ್ ಕಮ್ ಟು ದ್ಯಾಟ್. ಒಂದ್ಸರಿ ನೋಡಿಕೊಂಡೇ ಬರೋದು ಅಂದರೆ ಸೇಲ್ ಆಫ್ ದ ಮೆಡಿಸಿನ್ಸ್ ಇದೆ, ವಿಸಿಟಿಂಗ್ ಫೀ, ಕನ್ಸಲ್ಟೇಷನ್ಸ್ ತೊಗೊಳ್ತೀವಿ. ಆಮೇಲೆ ರಿಸಿಪ್ಟು, GST ಮೆಡಿಷನ್ ಅಂದರೆ ಇನ್ಪುಟ್ಟು ಸಿಕ್ಕಿದೆ ಅವನಿಗೆ ಕ್ರೆಡಿಟು ತೊಗೊಳ್ಳಿ. ರೆಮ್ಯುನರೇಷನ್ಸ್ ಫ್ರಮ್ ಆರ್ಟಿಕಲ್ಸ್ ರೈಟ್, ಅವ್ನು ಪರ್ಚೇಸ್ ಮಾಡುವಾಗ ಹೋಗ್ಬೋದು, ದಟ್ ಇಸ್ ನಾಟ್ ಎ ಇನ್ಕಮು, ಫೈಲ್ ಮಾಡೋಕೆ ಹೋಗುತ್ತೆ. ಗಿಫ್ಟ್ ಫ್ರಮ್ ಆಯಿತು, HP ಬರೋದಿಲ್ಲ, ಬ್ಯಾಂಕ್ ಇಂಟ್ರೆಸ್ಟ್ ಬರೋದಿಲ್ಲ, ಆಮೇಲೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು ಬರೋದಿಲ್ಲ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್, ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್, ಓಕೆ, ಇವೆಲ್ಲ ಕೂಡ ಪರ್ಚೇಸ್ ಆಫ್ ಎಕ್ಸ್ರೇ ಮಿಷನ್ಸು ಬರೋದಿಲ್ಲ. ಓನ್ಲಿ ಎಕ್ಸ್ಪೆನ್ಸಸ್ ರೆವಿನ್ಯೂ ನೇಚರ್ ಇದ್ದವು ಬರ್ತವೆ, ಕ್ಯಾಪಿಟಲ್ ನೇಚರ್ ಇದ್ದವು ಯಾವುದನ್ನು ಕೂಡ ತೊಗೊಳಕ್ಕೆ ಬರೋದಿಲ್ಲ. ಎಕ್ಸ್ರೇ ಮಿಷನ್ ಪರ್ಚೇಸ್ ಮಾಡಿದ್ದಾನೆ, ಅಮೌಂಟ್ ತೊಗೊಳಕ್ಕೆ ಬರೋದಿಲ್ಲ. ಮೋಟ್ರ್ ಕಾರ್ ಪರ್ಚೇಸ್ ಮಾಡಿದ್ದಾನೆ, ಅದನ್ನು ತೊಗೊಳ್ಳಿಕ್ಕೆ ಬರೋದಿಲ್ಲ. ಆಮೇಲೆ ಬುಕ್ಕನ್ನು ಪರ್ಚೇಸ್ ಮಾಡಿದ್ದಾನೆ, ಅದು ಓನ್ಲಿ ಡಿಪ್ರಿಸಿಯೇಷನ್ ತೊಗೊಳ್ಬೇಕು. ಆಮೇಲೆ ಯಾವುದೋ ಸರ್ಜಿಕಲ್ ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡಿದ್ದಾನೆ, ಓನ್ಲಿ ಡಿಪ್ರಿಸಿಯೇಷನ್ ತೊಗೊಳ್ಬೇಕು. ಅವೆಲ್ಲವೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಯಾವುದೂ ತೊಗೊಳಕ್ಕೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಈಗ ಲೋನ್ ಕೂಡ ಕೊಟ್ಟಿದ್ದರೆ ಇಂಟ್ರೆಸ್ಟ್ ಮಾತ್ರ ತೊಗೊಳ್ಬೇಕು, ಪ್ರಿನ್ಸಿಪಲ್ ಅಮೌಂಟ್ ತೊಗೊಳಕ್ಕೆ ಬರೋದಿಲ್ಲ. ಈಗ ಅದೇ ರೀತಿಯಲ್ಲಿ ನಾವು 1/3 ಕಾರನ್ನು ಪರ್ಸ್ನಲ್ ಯೂಸ್ ಮಾಡಿದರೆ ಅಲ್ಲಿಗೆ 2/3 ಮಾತ್ರ ಎಕ್ಸ್ಪೆನ್ಸಸ್ಸನ್ನು ನಾವು ಕಳಿಬೇಕಾಗುತ್ತೆ. ಇನ್ನೆಲ್ಲವೂ ಕೂಡ ಕೊಟ್ಟಿದ್ದಾರೆ. ರೆಮ್ಯುನರೇಷನ್ಸ್ ಫ್ರಮ್ ದ ಆರ್ಟಿಕಲ್ಸ್ ಇಂದ 3,000 ಆಗಿದೆ, ಅದು ಕ್ವಶನ್ ಪೇಪರ್ದೆಲ್ಲ, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ವಿಸಿಟಿಂಗ್ ಫೀಸು, ದೆನ್ ಕನ್ಸಲ್ಟೇಷನ್ ಫೀಸ್ ಆಲ್ ದ 3 ಇಯರ್ಸನ್ನು ಆ್ಯಡ್ ಮಾಡಿಕೊಂಡ್ರೆ 1,32 ಮಾಡ್ಕೊಳ್ಳಿ. ಸೇಲ್ ಆಫ್ ಮೆಡಿಷನ್ನು, GST ಆನ್ ಮಿಷನ್ ಏನು ಇನ್ಪುಟ್ ಸಿಕ್ಕಿದೆ ಆ್ಯಡ್ ಮಾಡ್ಕೊಳ್ಳಿ. ಗಿಫ್ಟ್ ಫ್ರಮ್ ಪೇಷಂಟ್ ಆ್ಯಡ್ ಮಾಡ್ಕೊಳ್ಳಿ. ರೆಮ್ಯುನರೇಷನ್ಸ್ ಫ್ರಮ್ ಆರ್ಟಿಕಲ್ಸು, ಪಬ್ಲಿಕೇಶನ್ ಫಾರ್ ದ ಪ್ರೊಫೆಷನಲ್ ಮ್ಯಾಗಝೀನ್ಸ್, ಅಂದರೆ ಅದರಲ್ಲಿ ರೆಮ್ಯುನರೇಷನ್ಸ್ ಅಂದರೆ ಇನ್ಕಮ್ ಫ್ರಮ್ ಇದಕ್ಕೆ ಹೋಗುತ್ತೆ, ಅದಕ್ಕೆ ಸ್ಯಾಲ್ರಿಗೆ ಹೋಗುತ್ತೆ. ಯಾವುದು ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್, ಓಕೆ, ಇಟ್ ಈಸ್ ಗೋಸ್ ಟು ಸ್ಯಾಲ್ರಿ. ಓನ್ಲಿ ಪಬ್ಲಿಕೇಶನ್ಸಿಂದ ಬಂದಿದ್ದರೆ ತೊಗೊಳ್ಬೇಕು ಅವನು. ಇಟ್ ಈಸ್ 13,000 ನಾಟ್ 16,000. ಜಸ್ಟ್ ಹ್ಯಾವ್ ಎ ಲುಕ್. known as it is known as where is remuneration from articles published in the professional magazine 16,000. ಆ ರೀತಿಯಲ್ಲಿ ಆರ್ಟಿಕಲಿಸ ಬಂದರೆ ತಗೊಳ್ಳಿ. ಅದರಲ್ಲಿ ಎಲ್ಲೋ ಪಾರ್ಟ್ ಟೈಮು ಕ್ವಶನ್ ಪೇಪರ್ ಸೆಟ್ಟಿಂಗ್ ಮಾಡಿದ್ದಾನಂತೆ. ಇದು ಇಟ್ ಈಸ್ ಎ ಗೋಡ್ಸ್ ಟು ಏನೋ ಲೆಕ್ಚರಿಂಗ್ ಹೋಗಿದ್ದಾಗ ಇಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಪಾರ್ಟಿಗೆ ಹೋಗುತ್ತೆ, ಇಲ್ಲಿ ಬರೋದಿಲ್ಲ. ಹಾಗಾಗಿ 3,000 ತೆಗೆದುಬೇಡ. ಯಾವುದಾದ್ರೂ ಲೆಕ್ಚರಿಂಗ್ ಕೊಟ್ಟಿದ್ದಾರೆ, ಪಾರ್ಟ್ ಟೈಮು ಅಥವಾ ಕ್ವಶನ್ ಪೇಪರು ಎಕ್ಸಾಮಿನೇಷನ್ಸ್ ಇದ್ದರೆ ಅದು ಮಾತ್ರ ತಗೊಳ್ಳಿ. ಯಾಕಂದರೆ ಅವೆಲ್ಲ ಇಟ್ ಈಸ್ ರಿಲೇಟೆಡ್ ಟು ಪ್ರೊಫೆಷನ್, ಅಂದರೆ ಇದು ಏನು ಸ್ಯಾಲ್ರಿಗೆ ಹೋಗುತ್ತೆ, ಸ್ಯಾಲ್ರಿ ಪಾರ್ಟಿಗೆ ಹೋಗುತ್ತೆ. ಇಲ್ಲಿ ಹಾಗೆ 3,000 ತೆಗೆದಿದ್ದೀವಿ, 13,000 ತೊಗೊಂಡಿದ್ದೀವಿ. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಸಲ್ಲಿ
ಮೂರು ವರ್ಷದ್ದು ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ತೊಗೊಂಡಿದ್ದೀವಿ. ಡಿಪ್ರಿಷಿಯೇಷನ್ ಬುಕ್ ಮ್ಯಾಕ್ಸಿಮಮ್ 40% ಹೇಳಿದ್ದೀನಿ. ಸೇಲ್ ಆಫ್ ಮೆಡಿಷನ್ ಎಕ್ಸ್ಪೆನ್ಸಸ್ಸು, ಮೋಟ್ರ್ ಕಾರಲ್ಲೂ ಕೂಡ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಒಂದು 2/3 ತೊಗೊಂಡಿದ್ದೀವಿ. ಡಿಪ್ರಿಷಿಯೇಷನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ 15% ತೊಗೊಂಡಿದ್ದೀವಿ. ನರ್ಸ್ ಸ್ಯಾಲ್ರಿ ತೊಗೊಳ್ಬೇಕು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಸು, ಡಿಪ್ರಿಷಿಯೇಷನ್ ಆ್ಯಂಡ್ ಎಕ್ಸ್ರೇ ಮಿಷನ್ಸು ಓನ್ಲಿ ಡಿಪ್ರಿಷಿಯೇಷನ್ ಮಾತ್ರ ತೊಗೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ ಅಪ್ಲಿಕಬಲ್ ತೊಗೊಂಡಿದ್ದೀವಿ. ಎಕ್ಸ್ಪೆನ್ಸಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೀಡಿಂಗ್ ಓಕೆ ಇದು ಕನ್ಸಿಡರ್ ಇಟ್. ಕಾರ್ ಎಕ್ಸ್ಪೆನ್ಸಸ್ಸು 2/3 ಮಾತ್ರ ತೊಗೊಳ್ಬೇಕು. ಪರ್ಚೇಸ್ ಆಫ್ ಮೆಡಿಷನ್ಸ್ 35,000 ಇಂಟೇರ್ ತೊಗೊಂಡಿದ್ದೀವಿ. ದಟ್ ಈಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ 1,14,375. ಹೀಗೆ ನಾವು ಯಾವುದೇ ಆಗಲಿ 3 ವರ್ಷದ್ದಾಗಲಿ 2 ವರ್ಷದ್ದಾಗಲಿ ಎಲ್ಲ ಆ್ಯಡ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಿಡಿ. ದಿಸ್ ಈಸ್ ನೋನ್ ಆ್ಯಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ಸ್ ಮೆಡಿಷನ್ಸ್. ಇನ್ನೊಂದು ವಿಡಿಯೋ ಮಾಡ್ತೀನಿ, ಲಾಯರು ಮತ್ತು ಅಕೌಂಟೆಂಟು ಸೇರಿಸಿ ಅದನ್ನು ಒಟ್ಟಿಗೆ ಒಂದು ವಿಡಿಯೋದಲ್ಲಿ ಮಾಡೋಣ, 2 ಪ್ರಾಬ್ಲಮ್ಸ್ ತಗೊಂಡು. ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಇದೇ ಪ್ರಕಾರ ಎಲ್ಲ ಪ್ರಾಬ್ಲಮ್ಸನ್ನು ಮಾಡ್ಕೊಂಡೋಗಿ ಭಾಳ ಈಸಿ, ಏನಿಲ್ಲ, ಜಸ್ಟ್ ಆಲ್ ರಿಸಿಪ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದೇನಾದ್ರು ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಬೇಡ, ಆಮೇಲೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಇದ್ದರೆ ಬೇಡ, ಇನ್ಕಮ್ ಯಾವುದು HP ಅಂತ ಕೊಟ್ಟಿದ್ದರೆ ಅವನ್ನೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಓನ್ಲಿ ಪ್ರೊಫೆಷನಲ್ ರಿಸಿಪ್ಟ್ ಏನಿದೆ ಅಷ್ಟು ಮಾತ್ರ ತೊಗೊಳ್ಳಿ. ಆಮೇಲೆ ಎಕ್ಸ್ಪೆನ್ಸಸ್ ತುಂಬ ಖರ್ಚು ಮಾಡಿದರೂ ಓನ್ಲಿ ರೆವಿನ್ಯೂ ನೇಚರಿಂದ ತೊಗೊಂಡು ಬಿಸ್ನೆಸ್ ಪರ್ಪಸ್ಸಿಗೆ ಏನೇನು ಬಳಸಿದರೆ ಅದನ್ನು ಡಿಪ್ರಿಷಿಯೇಷನ್ ಮಾತ್ರ ತೊಗೊಳ್ತಾ ಬನ್ನಿ. ಅದು ಮೋಟ್ರ್ ಕಾರ್ ಇರ್ಬೋದು, ಬುಕ್ಸ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಸರ್ಜಿಕಲ್ ಎಕ್ವಿಪ್ಮೆಂಟ್ ಇರ್ಬೋದು. ಈ ರೀತಿ ತಗೊಂಡು ನೀವು ಮ್ಯಾಚ್ ಮಾಡಿದರೆ ಇನ್ಕಮ್ ಅರೇ ಇಸ್ ನೋನ್ ಆ್ಯಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಥ್ಯಾಂಕ್ ಯು.